ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇವತ್ತಿಂದ ಅರಿ ವರ್ಕ್ನ ಹೇಳ್ಕೊಡ್ತಾ ಇದ್ದೀನಿ. ಲೀಫ್ ಫಿಲ್ಲಿಂಗ್ನ ಯಾವ ರೀತಿ ಈ ಶುಗರ್ ಬೀಡ್ಸಿಂದ ಫಿಲಪ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಈ ಲೀಫ್ ಸೈಡೆಲ್ಲ ಫಸ್ಟ್ ಶುಗರ್ ಬೀಡ್ಸಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ, ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಈ ಸೈಡೆಲ್ಲ ಶುಗರ್ ಬೀಡ್ಸಿಂದ ಕವರ್ ಆದಮೇಲೆ ನಾನು ಮಧ್ಯೆ ಯಾವ ರೀತಿ ಶುಗರ್ ಬೀಡ್ಸ್ನ ಹಾಕಿ ಈ ಲೀಫ್ ಡಿಸೈನ್ನ ಕವರ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಮೊದಲಿಗೆ ಈ ಲೀಫ್ ಮಧ್ಯೆನ ಒಂದು ಶುಗರ್ ಬೀಡ್ಸಿಂದ ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಕಡೆ ಈ ಥ್ರೆಡ್ನ ಮೇಲೆ ತಂದು ಬೀಡ್ಸ್ ಹಾಕ್ಕೊಂಡು ಸ್ಲ್ಯಾಂಟಾಗಿ ಈ ಕಡೆಯಿಂದ ಆ ಕಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆತ್ತಿ ಮತ್ತೆ ಬೀಡ್ಸ್ನ ಅದರಲ್ಲಿ ಆ್ಯಡ್ ಮಾಡಿ ನೋಡಿ, ಅದರಲ್ಲಿ ಎಷ್ಟು ಸಾಲುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಈ ಕಡೆಯಿಂದ ಆ ಕಡೆ ಮತ್ತೆ ಬೀಡ್ಸ್ನ ಲಾಕ್ ಮಾಡ್ತೀನಿ. ಇದು ಇಷ್ಟೇ ಇರೋದು. ಈ ಕಡೆಯಿಂದ ಆ ಕಡೆ ನೀವು ಬೀಡ್ಸ್ ಎಷ್ಟು ಸಾಲುತ್ತೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಬ್ಲೌಸ್ ವರ್ಕ್ ಮೇಲೆ ಲೀಫ್ ಡಿಸೈನ್ ಎಲ್ಲ ಬಂದಿರುತ್ತಲ್ಲ ಅಲ್ಲಿ ಹಾಕೋಕ್ಕೆ. ಇದರಲ್ಲಿ ಫ್ಲ್ಯಾಟೂ ಹಾಕ್ಕೋಬೋದು ನೀವು. ಮಧ್ಯೆ ಬೀಡ್ಸ್ ಹಾಕಿದ್ದೇವಲ್ಲ, ಆ ಬೀಡ್ಸ್ ಹಾಕ್ದೇ ನೀವು ಕೇವಲ ಈ ಕಡೆ ಮೇಲಿಂದ ಕೆಳಗಡೆ ಈ ಥರ ಬೀಡ್ಸ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಈ ನಾರ್ಮಲ್ ನೀಡಲಲ್ಲಿ ನಮಗೆ ಫುಲ್ಲು ಬೀಡ್ಸು ಹಾಕೋಕ್ಕಾಗಲ್ಲ. ನಮಗೆ ಒಂದು ಜಾಸ್ತಿ ಅಂದರೆ ಒಂದು 4-5 ಹಾಕ್ಬೋದು. ಇನ್ನೂ ಬೇಕು ಅಂದರೆ ಹಾಕಿಬಿಟ್ಟು ಮತ್ತೆ ಹಾಕ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾವು ಈ ಮಧ್ಯೆ ಬೀಡ್ಸ್ ಒಂದು ಲೈನ್ ಹಾಕಿದ್ದೇವಲ್ಲ, ಅದಕ್ಕೋಸ್ಕರನೇ ಇದು ಉಬ್ಬಿರೋ ಥರ ಸ್ವಲ್ಪ ಲೀಫ್ ಕಾಣಿಸುತ್ತೆ. ಅದಕ್ಕೆ ನಾನು ಮಧ್ಯೆ ಬೀಡ್ಸ್ ಹಾಕಿರೋದಷ್ಟೇ. ಮಧ್ಯೆ ಬೀಡ್ಸ್ ಹಾಕ್ದೇನೂ ನೀವು ಜಸ್ಟ್ ಈ ಥರನೂ ಹಾಕ್ಕೋಬೋದು. ಇದು ಫುಲ್ಲು ಕವರ್ ಆದಮೇಲೆ ನಾನು ಬೀಡ್ಸು ಹೊರಗಡೆ ಸೈಡು ಚೈನ್ ಸ್ಟಿಚ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀಟಾಗಿ ಕಾಣಲಿ ಅಂತ. ಈ ಸೈಡಲ್ಲಿ ಚೈನ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಒಂದು ಲಾಕ್ ಮಾಡಿಬಿಟ್ಟು ಈ ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಯೂಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.